ಕಲಬುರಗಿ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಕೊರೋನಾ ಭೀತಿ ಆವರಿಸಿಬಿಟ್ಟಿದೆ. ಕರ್ನಾಟಕದ ವುಹಾನ್ ಕಲಬುರಗಿ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ. ವೃದ್ಧನ ಸಾವಿಲ್ಲ ನೋಡಿದ ಮೇಲೆ ಕಲಬುರಗಿ ಜಿಲ್ಲೆಯಾದ್ಯಂತ ಕೊರೋನಾ ಭೀತಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಜಿಲ್ಲೆಯಾದ್ಯಂತ ಈಗ ಕೈಗೊಳ್ಳಲಾಗಿದೆ. ಮತ್ತಷ್ಟು ಕಠಿಣ ಕ್ರಮಗಳನ್ನ ಅಲ್ಲಿ ಪಾಲನೆ ಮಾಡಲೇಬೇಕಾಗಿದೆ. ಬಟ್ ಜನ ತಲೆ ಕೆಡಿಸ್ಕೊಂಡಿದ್ದಾರಾ? ಖಂಡಿತವಾಗ್ಲೂ ಇಲ್ಲ ಅನ್ನುತ್ತೆ ಗ್ರೌಂಡ್ ರಿಪೋರ್ಟ್. ಕೊರೋನಾ ವೈರಸ್ ಭೀತಿ ಇದ್ರೂ ಕೂಡ ಜನ ಈ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಇದೀಗ ನಿಷೇಧಾಜ್ಞೆಯನ್ನ ಹಂಗಾದ್ರೆ ಜಾರಿ ಮಾಡಿದ್ರ. ಕಲಬುರಗಿ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿಯಲ್ಲಿದೆ. ಮಾರ್ಚ್ 22ರ ರಾತ್ರಿ 9 ಗಂಟೆವರೆಗೂ ನಿಷೇಧಾಜ್ಞೆ ಇರುತ್ತೆ. ಯಾವುದೇ ಕಾರಣಕ್ಕೂ ಜನ ಕಲಬುರಗಿಯಲ್ಲಿ ಗುಂಪು ಗುಂಪಾಗಿ ಸೇರುವಂತಿಲ್ಲ. ಜಿಲ್ಲೆಯಾದ್ಯಂತ ಯಾವುದೇ ಸಭೆ ಸಮಾರಂಭ ಕೂಡ ನಡೆಸುವಂತಿಲ್ಲ. ಇನ್ನು 3 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಇರುತ್ತೆ. ಇನ್ನು ಮುಂದಾದ್ರೂ ಅಟ್ಲೀಸ್ಟ್ ಇಷ್ಟು ದಿನ ಅಂತೂ ಬುದ್ಧಿ ಕಲ್ತಿಲ್ಲ ಜನ. ತಂಪಾಡಿ ತಾವು ಹೊರಗಡೆ ಬರ್ತಾ ಇದ್ದಾರೆ. ಅನಿವಾರ್ಯತೆ ಇಲ್ದಿದ್ರೂ ಕೂಡ ಓಡಾಡ್ತಿದ್ದಾರೆ. ಜಿಲ್ಲಾಡಳಿತ ತನ್ನ ಕೈಲಿ ಏನೆಲ್ಲ ಪರಿಶ್ರಮ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಈ ವೈರಸ್ ಅನ್ನ ತಡೆಗಟ್ಟೋ ನಿಟ್ಟಿನಲ್ಲಿ, ಹರಡುವುದನ್ನ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಜನ ಮಾತ್ರ ಯಾಕೋ ಬುದ್ಧಿ ಕಲ್ತಂತೆ ಇಲ್ಲಿ ಕಾಣ್ತಾ ಇಲ್ಲ. ಒಂದಿಷ್ಟು ನಿಯಮಗಳನ್ನ ರೂಪಿಸಿದ್ರು ಕೂಡ ಜನ ಅದನ್ನ ಪಾಲನೆ ಮಾಡಲಾಗ್ತಾ ಇಲ್ಲ. ಒಂದ್ ಕಡೆ ಕೊರೋನಾ ಅಬ್ಬರ, ಇನ್ನೊಂದ್ ಕಡೆ ಕಲಬುರಗಿ ಕಂಪ್ಲೀಟ್ ಆಗಿ ಸ್ತಬ್ಧ. ಹೋಟೆಲ್ ಅಂಗಡಿಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಕೊರೋನಾ ವಿಶ್ವದಾದ್ಯಂತ ಹೊಡೆತ ಕೊಟ್ಟಿದೆ. ದಿನದಿಂದ ದಿನಕ್ಕೆ ಆತಂಕ ಜಾಸ್ತಿ ಆಗ್ತಿದೆ. ಈ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಲಿಯಾಗಿದ್ದೆ ಕಲಬುರಗಿಯಲ್ಲಿ. ವೃದ್ಧ ಸಾವನ್ನಪ್ಪಿದ ಮೇಲೆ ದೇಶಾದ್ಯಂತ ಕಲಬುರಗಿ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು. ಬಟ್ ಕಲಬುರಗಿ ಜನರಿಗೆ ಅದರ ತೀವ್ರತೆ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರ ಜಿಲ್ಲಾಡಳಿತ ಈಗ ಕಟ್ಟುನಿಟ್ಟಿನ ಕ್ರಮ 144 ಸೆಕ್ಷನ್ ಜಾರಿಗೆ ತಂದಿದೆ. ಕೊರೋನಾ ಅಬ್ಬರದಿಂದಾಗಿ ಕಲಬುರಗಿ ಸ್ತಬ್ಧವಾಗಿದೆ. ಹೋಟೆಲ್ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಸ್, ಖಾಸಗಿ ವಾಹನ, ಆಟೋ ಸಂಚಾರ ಸದ್ಯಕ್ಕೆ ಯಥಾಸ್ಥಿತಿಯಲ್ಲಿದೆ. ಅದರಲ್ಲಿ ಯಾವುದೇ ವ್ಯತ್ಯಯ ಇದುವರೆಗೂ ಆಗಿಲ್ಲ. ಬಟ್ ಇಲ್ಲಿ ಜಿಲ್ಲಾಡಳಿತ ಹೇಳ್ಬಿಟ್ಟಿದೆ, ಜನ ಗುಂಪು ಗುಂಪಾಗಿ ಓಡಾಟವನ್ನ ಮಾಡಬಾರ್ದು. ಸಾರ್ವಜನಿಕರ ಗುಂಪು ಓಡಾಟಕ್ಕೆ ಬ್ರೇಕ್ ಹಾಕಿದೆ. ತುರ್ತು ಕೆಲಸ, ನಿಮ್ಗೆ ಅಗತ್ಯ ಕೆಲಸ ಇದೆ, ಅದನ್ನ ಇವತ್ತೇ ಮಾಡಿ ಮುಗಿಸ್ಬೇಕು ಅನ್ನೋ ಸಿಚುವೇಶನ್ ಇದ್ರೆ ಮಾತ್ರ ದಯಮಾಡಿ ನೀವು ಮನೆಯಿಂದ ಹೊರಗಡೆ ಬನ್ನಿ ಅಂತ. ಇಲ್ಲದೆ ಹೋದ್ರೆ ದಯವಿಟ್ಟು ಮನೆಗಳಲ್ಲೇ ಲಾಕ್ ಆಗಿ ಅಂತ ಜಿಲ್ಲಾಡಳಿತ ಹೇಳಿದೆ. ಅದರಂತೆ ಜನ ಈಗ ಫಾಲೋ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಕಲಬುರಗಿಯಲ್ಲಿ ಸಿಚುವೇಶನ್ ಹೆಂಗಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್. ನಾಗಪ್ಪ, ಜನರಿಗೆ ಬುದ್ಧಿ ಬರ್ತಾ ಇಲ್ಲ, ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಜೊತೆಯಲ್ಲಿ ಸಹಕಾರ ಕೊಡ್ತಿಲ್ಲ, ಕೈ ಜೋಡಿಸ್ತಿಲ್ಲ ಅಂತ ಪದೇ ಪದೇ ನಾವು ಹೇಳ್ತಾನೆ ಇದೀವಿ. ಅನಿವಾರ್ಯವಾಗಿ ಈಗ ಕಲಬುರಗಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲೇಬೇಕಾಯ್ತು. ಅದಕ್ಕೆ ಕಾರಣ ಯಾರು? ಇದೇ ಸಾರ್ವಜನಿಕರು. ಸದ್ಯಕ್ಕೆ ಅಲ್ಲಿ ಸಿಚುವೇಶನ್ ಹೆಂಗಿದೆ ಹಂಗಾದ್ರೆ? ಶರ್ಮಿತಾ, ಈಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಎಫೆಕ್ಟ್ ಕಲಬುರಗಿ ಜಿಲ್ಲೆಯು ಸಂಪೂರ್ಣ ಈಗ ಲಾಕ್ ಆಗಿದೆ ಅಂತ ಹೇಳ್ಬೋದು. ಜಿಲ್ಲಾಡಳಿತ ಕೂಡ ಕಲಬುರಗಿಯಲ್ಲಿ ಓರ್ವ ವ್ಯಕ್ತಿ ಕೊರೋನಾ ವೈರಸ್ ಇಂದ ಓರ್ವ ವ್ಯಕ್ತಿ ಮೃತಪಟ್ಟ ನಂತರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಕೂಡ ಸಾರ್ವಜನಿಕರು ಯಥಾಸ್ಥಿತಿಯಂತೆ ಕಲಬುರಗಿ ನಗರದಲ್ಲಿ ಸಂಚಾರ ಮಾಡ್ತಾ ಇದ್ರು. ಆದರೆ ಜಿಲ್ಲಾಡಳಿತ ಕೂಡ ಈಗಲೇ ಏನಂತಂದ್ರೆ ಕೊರೋನಾ ವೈರಸ್ ಈಗಲೇ 2ನೇ ಹಂತದಿಂದ 3ನೇ ಹಂತಕ್ಕೆ ಹರಡಬಾರದೆಂಬ ಕಾರಣದಿಂದ ಈಗಲೇ ಕೇಂದ್ರ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಜನತೆಗೆ ಕರೆ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಬಾರ್ದೆಂಬುದನ್ನು ಕೂಡ ಕರೆ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಡಳಿತ ಈಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಈಗಲೇ ಸಾರ್ವಜನಿಕರ ಓಡಾಟಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. 144 ಕೂಡ ಜಾರಿ ಮಾಡಿದ್ದಾರೆ. 144 ಜಾರಿ ಹಿನ್ನೆಲೆಯಲ್ಲಿ ಕೂಡ ಕಲಬುರಗಿ ಜಿಲ್ಲೆಯು ಸಂಪೂರ್ಣ ಈಗ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ನಾವೀಗ ನೋಡ್ಬೋದು ಶರ್ಮಿತಾ, ಈಗಲೇ ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ ಇದ್ದೇವೆ. ಇಲ್ಲಿ
ಪ್ರತಿದಿನ ಹೆಚ್ಚಿನ ಸಾವಿರಾರು ಜನರು ಕೂಡ ಸಂಚಾರ ಮಾಡ್ತಾ ಇದ್ರು. ಆದರೆ ಡೆಡ್ಲಿ ಕೊರೋನಾ ಎಫೆಕ್ಟ್ ಪರಿಣಾಮ ಈಗಲೇ ಜಿಲ್ಲಾಡಳಿತ ಕೂಡ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಕೂಡ 144 ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯಿಂದ ದಿನಕ್ಕೆ 22 ರಾತ್ರಿ 9 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಆದರೆ ಅಗತ್ಯ ತುರ್ತು ಸೇವೆ ಮತ್ತು ಅಗತ್ಯ ಕೆಲಸ ಕಾರ್ಯ ಇದ್ದರೆ ಮಾತ್ರ ಜನರು ಮನೆಯಿಂದ ಹೊರ ಬರಬೇಕು. ಆದರೆ ಬೇರೆ ಬೇರೆ ಕಾರಣದಿಂದ ಬರಬಾರ್ದು ಮತ್ತು ಜಿಲ್ಲಾಧಿಕಾರಿ ಅವರು ಕೂಡ ಯಾವುದೇ ಕಾರಣಕ್ಕೂ ಜನರು ಮನೆಯಿಂದ ಹೊರಬಾರದು ಎಂಬುದನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಎಚ್ಚರಿಕೆ ಕೂಡ ಇಂದು ಏನಂತಂದರೆ 144 ಜಾರಿ ಮಾಡಿದ ಹಿನ್ನೆಲೆ ಜನರು ಮನೆಯಿಂದ ಹೊರಬರಲು ಭಯಪಡ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ನೋಡ್ಬೋದು ಇಲ್ಲಿ ಕೇವಲ ಅಂಗಡಿ ಮುಂಗಡು ಸಂಪೂರ್ಣ ಬಂದ್ ಆಗಿದ್ದಾವೆ ಶರ್ಮಿತಾ. ಆದರೆ ಎಸ್.ಎನ್.ಎಸ್ ಸಾರಿಗೆ ಸಂಸ್ಥೆ ಬಸ್ ಮತ್ತು ಆಟೋ ಸಂಚಾರ ಮತ್ತು ಖಾಸಗಿ ವಾಹನಗಳ ಸಂಚಾರ ಓಡಾಡ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಕಲಬುರಗಿ ನಗರ ಕೊರೋನಾ ಎಫೆಕ್ಟ್ನಿಂದ ಸಂಪೂರ್ಣ ಏನಂತಂದರೆ ಲಾಕ್ ಆಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್ ತಮ್ಮ ಇನ್ಫಾರ್ಮೇಶನ್ಗೆ. ಕೊರೋನಾ ತಡೆಗೆ ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಒಂದು ದಿನ ಜನತಾ ಕರ್ಫ್ಯೂಗೆ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಒಂದು ದಿನ ಜನತಾ ಕರ್ಫ್ಯೂಗೆ ಇದೀಗ ಮೋದಿ ಅವರು ಕರೆಯನ್ನ ಕೊಟ್ಟಿರೋದು. ಒಂದು ದಿನ ನೀವು ಮನೆಯಲ್ಲೇ ಇರಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ಸಾರ್ವಜನಿಕರು ಸಹಕರಿಸಬೇಕು. ಅಗತ್ಯ ಇದ್ರೆ ಅಷ್ಟೇ ನೀವು ಮನೆಯಿಂದ ಹೊರಗಡೆ ಬರಬೇಕು. ನಿಮ್ಗೆ ಕೆಲಸ ಮಾಡಬೇಕು ಅಂತಿದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಜನತಾ ಕರ್ಫ್ಯೂ ಅಂತ ಹೇಳಿದ್ಯಾಕೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಮೋದಿ ಹೇಳಿದಂತ ಜನತಾ ಕರ್ಫ್ಯೂ ಅಂದ್ರೆ ಅರ್ಥ ಏನು, ಈ ಬಗ್ಗೆ ಜನ ಕೂಡ ಕೇಳ್ತಾ ಇದ್ದಾರೆ. ಈ ಜನತಾ ಕರ್ಫ್ಯೂ ಅಂತ ಹೇಳಿದಾರಲ್ಲ, ಏನು ಹೊಸದಾಗಿದೆಯಲ್ಲ ಇದು, ಅದರ ಅರ್ಥ ಏನು, ಕೊರೋನಾಗೂ ಜನತಾ ಕರ್ಫ್ಯೂಗೂ ಸಂಬಂಧ ಏನು? ಹಾಗಾದ್ರೆ ಈ ರೀತಿ ನಾನಾ ಪ್ರಶ್ನೆಗಳು ಉದ್ಭವ ಆಗಿದೆ. ಇಲ್ಲಿ ಪ್ರಧಾನಿ ಅವರು ಹೇಳಿರೋ ಪ್ರಕಾರ ಇದೇ ಭಾನುವಾರ ಬೆಳಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೂ ಜನತಾ ಕರ್ಫ್ಯೂ ಅಂತ ಹೇಳಿದ್ದಾರೆ. ಕರೆಯನ್ನ ಕೊಟ್ಟಿದ್ದಾರೆ. ಜನರಿಗೋಸ್ಕರ ಈ ಜನತಾ ಕರ್ಫ್ಯೂ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಭಾನುವಾರ ಜನತಾ ಕರ್ಫ್ಯೂ ಆಚರಿಸಿ ಅಂತ ಹೇಳಿದ್ಯಾಕೆ ಮೋದಿ? ಸೊ ಈ ಬಗ್ಗೆ ನಾನಾ ಪ್ರಶ್ನೆಗಳು, ಕುತೂಹಲ ಉದ್ಭವವಾಗಿದೆ. ಈಗ ನೇರವಾಗಿ ಸರ್ಕಾರ ಕರ್ಫ್ಯೂ ಅಂತ ಹೇಳಿಲ್ಲ, ಬಟ್ ಇಲ್ಲಿ ಜನತಾ ಕರ್ಫ್ಯೂ ಅಂತ ಹೇಳಿದ್ದಾರೆ. ಇದ್ಯಾತಕ್ಕೋಸ್ಕರ ಹಂಗಾದ್ರೆ? ಕೊರೋನಾ ವಿರುದ್ಧ ಜಾಗೃತಿ ಅಭಿಯಾನವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ, ಜನರಲ್ಲಿ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ. ಇನ್ನು ಜನತಾ ಕರ್ಫ್ಯೂ ಅಂತಂದ್ರೆ ಈಗ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರಬೇಕಾಗತ್ತೆ. ಸಾಕಷ್ಟು ಜನರಿಗೆ ಆಲ್ರೆಡಿ ರಜೆ ಕೊಟ್ಟಿದ್ದಾರೆ. ಇನ್ನು ಭಾನುವಾರ ಅಂತಂದ್ರೆ ನಾರ್ಮಲಿ ರಜೆ ಇದ್ದೇ ಇರುತ್ತೆ. ಯಾರು ಆ ದಿನ ಮನೆಯಿಂದ ಹೊರಗಡೆ ಬರಬಾರ್ದು. ಹಿಂದಿನ ದಿನವೇ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳಿ. ಭಾನುವಾರ ಇಡೀ ದಿನ ಯಾರು ಎಲ್ಲಿಗೂ ಹೋಗಬೇಡಿ. ತೀರಾ ಅಗತ್ಯ ಇತ್ತು, ತುಂಬಾ ಅರ್ಜೆಂಟ್ ಇತ್ತು, ಆ ಸಿಚುವೇಶನ್ ಅಲ್ಲಿ ಮಾತ್ರ ನೀವು ದಯಮಾಡಿ ಮನೆಯಿಂದ ಹೊರಗಡೆ ಕಾಲಿಡಿ ಅಂತ ಅವರು ಮನವಿಯನ್ನ ಮಾಡ್ಕೊಂಡಿರೋದು. ಪ್ರತಿಯೊಬ್ಬರೂ ಕೂಡ ಈ ಜನತಾ ಕರ್ಫ್ಯೂ ಅನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಗೆ ಅಗತ್ಯ ವಸ್ತುಗಳು ಏನೇನು ಬೇಕು ಮನೇಲಿ ಇರೋದಕ್ಕೆ ಅದನ್ನ ಹಿಂದಿನ ದಿನವೇ ನೀವು ತಂದಿಟ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಇನ್ನು ನಿಮಗೆ ನಾನು ಕರೆಯನ್ನ ಕೊಡ್ತಾ ಇದ್ದೀನಿ, ನೀವು ಇನ್ನುಳಿದಂತ 10 ಜನರಿಗೆ, ನಿಮ್ ಕೈಯಲ್ಲಿ ಎಷ್ಟು ಜನರಿಗೆ ಆಗುತ್ತೆ ಅರಿವನ್ನ ಮೂಡಿಸೋದಕ್ಕೆ, ಎಲ್ರಿಗೂ ನೀವು ಕರೆಯನ್ನ ಮಾಡಿ, 10 ಜನರಿಗೆ ಫೋನ್ ಮಾಡಿ ಜಾಗೃತಿ ಮೂಡಿಸಿ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಭಾರತ ಎಷ್ಟು ಸದೃಢವಾಗಿದೆ ಅದನ್ನ ನಾವು ವಿಶ್ವಕ್ಕೆ ಹೇಳೋಣ. ಸೊ ಆ ನಿಟ್ಟಿನಲ್ಲಿ ಈಗ ನೀವು ಕರ್ಫ್ಯೂನಲ್ಲಿ ಪಾಲ್ಗೊಳ್ಳಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜನತಾ ಕರ್ಫ್ಯೂ ಅಂತ ಕರೆಯನ್ನ ಕೊಟ್ಟಿದ್ದಾರೆ. प्रत्येक देशवासी से एक और समर्थन मांग रहा हूं, ये है जनता कर्फ्यू। जनता कर्फ्यू यानी जनता के लिए, जनता द्वारा खुद पर लगाया गया कर्फ्यू। इस रविवार यानी 2 दिन के बाद 22 मार्च रविवार को सुबह 7 बजे से रात 9 बजे तक सभी देशवासियों को जनता कर्फ्यू का पालन करना है। प्रत्येक देश की 22 मार्च रविवार के दिन हम ऐसे सभी लोगों को धन्यवाद अर्पित करें। और धन्यवाद अर्पित करने का तरीका भी देश के एक एक व्यक्ति को जोड़ सकता है। यानी जनता कर्फ्यू के दिन शाम को ठीक 5 बजे हम अपने घर के दरवाजे पर खड़े होकर या बालकनी में या खिड़कियों के सामने खड़े होकर 5 मिनट तक
रविवार को शाम को 5 बजे 5 मिनट तक ऐसे लोगों का आभार व्यक्त करें। और आभार कैसे व्यक्त करेंगे? ताली बजा करके, थाली बजा करके, घंटी बजा करके हम उनके प्रति अपनी कृतज्ञता व्यक्त करें। ಕೊರೋನಾ ವಿರುದ್ಧ ದೇಶವೇ ಬಹುತೇಕವಾಗಿ ಸ್ತಬ್ಧವಾಗಿದೆ. ಷರತ್ತಿನ ಮೇಲೆ ಖಾಸಗಿ ಕಂಪನಿಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹೆಂಗಾದ್ರೂ ಮಾಡಿ ಈ ಮಹಾಮಾರಿ ವೈರಸ್ಗೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಆರೋಗ್ಯ ಇಲಾಖೆ ಸಿಬ್ಬಂದಿ ಶ್ರಮಿಸ್ತಾ ಇದ್ದಾರೆ ಹಗಲಿರುಳು. ಇನ್ನು ಕೊರೋನಾ ವಿರುದ್ಧ ದೇಶವೇ ಸ್ತಬ್ಧವಾಗಿದೆ. ಷರತ್ತಿನ ಮೇಲೆ ಖಾಸಗಿ ಕಂಪನಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಪಂಚಸೂತ್ರ ಜಾರಿಗೆ ಬಂದಿದೆ ನಮ್ಮ ದೇಶದಲ್ಲಿ. ಇನ್ನು ಕೇಂದ್ರ ಸರ್ಕಾರದ ಪಂಚಸೂತ್ರಗಳಲ್ಲಿ ಹಾಗಾದ್ರೆ ಏನೆಲ್ಲ ಅಂಶಗಳಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅದ್ರ ಜೊತೆಗೆ ಪಂಚಸೂತ್ರ ಆದೇಶವನ್ನ ಹೊರಡಿಸೋದಕ್ಕೆ ಏನ್ ಕಾರಣ ಆಯ್ತು, ನ್ಯೂಸ್ 18 ಕನ್ನಡದಲ್ಲಿ ಈ ಬಗ್ಗೆ ನಾವು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಪಂಚಸೂತ್ರದಲ್ಲಿ ಏನೆಲ್ಲ ಇದೆ ಅಂತ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಪಂಚಸೂತ್ರ ನಂಬರ್ 1, ಖಾಸಗಿ ವಲಯವನ್ನ ಕ್ಲೋಸ್ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಈಗ ಪಂಚಸೂತ್ರಗಳಲ್ಲಿ ಒಂದಿಷ್ಟು ಅಂಶಗಳನ್ನ ಹಾಕಿದೆ. ಎಲ್ಲಾ ಖಾಸಗಿ ಕಂಪನಿಗಳು ಬಂದಾಗಬೇಕು. ಇನ್ನು ಮನೆಯಿಂದಲೇ ನೌಕರರು ಕೆಲಸವನ್ನ ಮಾಡಬೇಕು. ಗಾರ್ಮೆಂಟ್ಸ್ ಇಂದ ಹಿಡಿದು ಎಲ್ಲಾ ನೌಕರರಿಗೂ ಇದು ಅನ್ವಯ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ತುರ್ತು ಸೇವೆ ಬಿಟ್ಟು ಎಲ್ಲ ಖಾಸಗಿ ನೌಕರರಿಗೂ ಇದು ಅನ್ವಯ ಆಗುತ್ತೆ. ಮೇಲಾಗಿ ಈಗ ಗಾರ್ಮೆಂಟ್ಸ್ ನೌಕರರು ಒಂದು ಪಟ್ಟನ್ನ ಹಿಡಿದಿದ್ರು, ಎಲ್ರಿಗೂ ರಜೆ ಕೊಟ್ಟಿದ್ದಾರೆ. ನಮ್ ಕತೆ ಏನು? ಗಾರ್ಮೆಂಟ್ಸ್ ಅಂದ್ಮೇಲೆ ಹೇಳಿ ಕೇಳಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾರೆ, ನೌಕರರು ಬರ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಂತ. ಈಗ ಗಾರ್ಮೆಂಟ್ಸ್ ಇಂದ ಹಿಡಿದು ಎಲ್ಲ ನೌಕರರಿಗೂ ಇದು ಅನ್ವಯ ಆಗುತ್ತೆ. ನಿರ್ಧಾರ ಕೈಗೊಳ್ಳೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಅನ್ನೋ ಮಾತನ್ನು ಕೂಡ ಇಲ್ಲಿ ಕೇಂದ್ರ ಹೇಳಿದೆ. ಇನ್ನು ಖಾಸಗಿ ಕಂಪನಿ ಮಾಲೀಕರು ನಿರ್ಣಯಿಸಲು ಸ್ವತಂತ್ರರು, ಅವ್ರು ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದು. ಬಟ್ ಸರ್ಕಾರ ಮಾತ್ರ ಈಗ ಪರ್ಮಿಷನ್ ಅಂತ ಕೊಟ್ಟಿದೆ. ಬಟ್ ನೀವುಗಳು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ನು 10 ವರ್ಷದೊಳಗಿನ ಮಕ್ಕಳಿದ್ರೆ ದಯವಿಟ್ಟು ಮನೆಯಿಂದ ಆ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಡಿ. ವೃದ್ಧರ ವಿಚಾರವಾಗಿ ಕೂಡ ನೀವು ಬಹಳ ಜಾಗರೂಕತೆಯಿಂದ ಇರಿ ಅಂತ ಸರ್ಕಾರ ಹೇಳಿದೆ. ಪಂಚಸೂತ್ರಗಳಲ್ಲಿ ಇದು ಕೂಡ ಒಂದು. ಇನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ವಾರ ಬಿಟ್ಟು ಕೆಲಸ ಮಾಡಕ್ಕೆ ಹೇಳಿದೆ. 1 ತಿಂಗಳವರೆಗೆ ಕೇಂದ್ರ ನೌಕರಿಗೆ 1 ವಾರ ರಜೆ ಈಗ ನೀಡಲಾಗುತ್ತೆ ಅನ್ನೋ ವಿಚಾರವನ್ನ ಕೂಡ ಈ ಪಂಚಸೂತ್ರದಲ್ಲಿ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ 1 ವಾರ ಕೆಲಸ 1 ವಾರ ರಜೆ ಅಂತ ಒಂಥರ ಆಲ್ಟರ್ನೇಟಿವ್ ವ್ಯವಸ್ಥೆಯಲ್ಲಿ. ಮತ್ತೆ ಕೇಂದ್ರ ಮತ್ತು ಬಿ ಹಾಗೇನೆ ಸಿ ದರ್ಜೆ ನೌಕರರಿಗೆ ತಿಂಗಳಲ್ಲಿ 2 ವಾರ ಕೆಲಸ ಮಾಡಬೇಕು ಅಂತ ಹೇಳಿದೆ. ಇನ್ನು ಭಾರತಕ್ಕೆ ವಿದೇಶಗಳಿಂದ ಯಾವ ವಿಮಾನಗಳು ಕೂಡ ಸದ್ಯಕ್ಕೆ ಬರುವಂತಿಲ್ಲ. ಮೇಜರ್ ಆಗಿ ಹರಡ್ತಾ ಇರೋದೇ ವೈರಸ್. ವಿದೇಶದಿಂದ ಬರುವಂತವರು ಇಲ್ಲಿ ಬಂದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಮಾರ್ಚ್ 22ರಿಂದ ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಬಂದಾಗುತ್ತೆ. ಭಾರತಕ್ಕೆ ವಿದೇಶಗಳಿಂದ ಯಾವ ವಿಮಾನಗಳು ಕೂಡ ಬರುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಕ್ರಮವನ್ನ ಈಗ ಕೈಗೊಂಡಿದೆ. ಮುಂದಿನ ಪಂಚಸೂತ್ರವನ್ನ ನಾವು ಗಮನಿಸೋದಾದ್ರೆ, ಟಿಕೆಟ್ ವಿನಾಯಿತಿ ರದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ಲೂ ಕೂಡ ಪ್ರಯಾಣ ಮಾಡಬಾರದು ಅಂತ ಸರ್ಕಾರ ಹೇಳಿದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಫಸ್ಟೇ ನಾವು ಅಡ್ವಾನ್ಸ್ ಬುಕಿಂಗ್ ಮಾಡಿದ್ವಿ ಅಂದ್ರೆ ಹೆಂಗೆ, ಅದು ಕತೆ ಏನು ಅಂತಂದ್ರೆ, ಇಂದಿನಿಂದ ರೈಲು ವಿಮಾನ ಟಿಕೆಟ್ ರಿಯಾಯಿತಿ ರದ್ದಿದೆ. ಹಿರಿಯ ನಾಗರಿಕರು, ಸೇನೆ, ಸರ್ಕಾರಿ ನೌಕರರಿಗೂ ಇದು ಅನ್ವಯ ಆಗುತ್ತೆ ಅನ್ನೋ ವಿಚಾರವನ್ನ ಕೇಂದ್ರ ಹೇಳಿದೆ. ಅಲ್ಲಿಗೆ ಪಂಚಸೂತ್ರದಲ್ಲಿ ಜನಸಾಮಾನ್ಯರಿಗೆ ಏನೆಲ್ಲ ಯೂಸ್ಫುಲ್ ಇದೆ ಅದನ್ನ ತಲೆಲಿಟ್ಕೊಂಡು ಕೇಂದ್ರ ಸರ್ಕಾರ ಈ ಪಂಚಸೂತ್ರವನ್ನ ರಚನೆ ಮಾಡಿರೋದು. ಇದು ದೇಶದ ಕಥೆಯಾಯ್ತು. ಇನ್ನು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ? ಕರ್ನಾಟಕದಲ್ಲಿ ಕೊರೋನಾ ಅಟ್ಟಹಾಸ ಕಡಿಮೆ ಆಗ್ತಾ ಇಲ್ವಾ? ಹಂಗಾದ್ರೆ ನಮ್ಮ ರಾಜ್ಯದಲ್ಲಿ ಈಗ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ವೈರಸ್ ಸ್ಪ್ರೆಡ್ ಆಗದಂತೆ ಒಂದಿಷ್ಟು ಕಠಿಣ ಕಾನೂನನ್ನ ತಂದಿದ್ದಾರೆ. ಆದ್ರೂ ಕೂಡ ಇದು ಸಾಧ್ಯವಾಗ್ತಾ ಇಲ್ಲ. ಸರ್ಕಾರ ಜಾರಿ ಮಾಡಿದಂತ ಆದೇಶ ಹಂಗಾದ್ರೆ ಪಾಲನೆ ಆಗ್ತಾ ಇಲ್ವಾ? ಈಗ ಕೊರೋನಾ ಎಮರ್ಜೆನ್ಸಿ ಕಡ್ಡಾಯ ಪಾಲನೆ ಆಗ್ಲೇಬೇಕಾಗತ್ತೆ. ಕೇವಲ ಸರ್ಕಾರ, ಆರೋಗ್ಯ ಇಲಾಖೆಯಲ್ಲಿ ಶ್ರಮಿಸಿದ್ರೆ ಸಾಕಾಗೋದಿಲ್ಲ. ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಬೇಕಾಗತ್ತೆ. ಹಂಗಾದ್ರೆ ಸರ್ಕಾರ ಏನೆಲ್ಲ ಆದೇಶವನ್ನ ಹೊರಡಿಸಿದೆ ನಮ್ಮ ರಾಜ್ಯದಲ್ಲಿ? ಕೇಂದ್ರ ಸರ್ಕಾರದ ಆದೇಶವನ್ನ, ಪಂಚಸೂತ್ರವನ್ನ ಆಗ್ಲೇ ನಿಮ್ಗೆ ಆ ಬಗ್ಗೆ ಮಾಹಿತಿಯನ್ನ ಕೊಟ್ವಿ ಏನೆಲ್ಲ ಹೊರಡಿಸಿದೆ ಅಂತ.
ನಮ್ಮ ರಾಜ್ಯದಲ್ಲಿ ಜಾತ್ರೆ, ಸಂತೆ, ನಿಶ್ಚಿತಾರ್ಥ ಕಂಪ್ಲೀಟ್ ಆಗಿ ನಿಷೇಧವನ್ನ ಹೇರಲಾಗಿದೆ. ಅದ್ದೂರಿ ಮದುವೆ ಬದಲು ಸರಳ ಮದುವೆ ಓಕೆ ಅಂತ ಹೇಳಿದೆ. ಯಾಕಂದ್ರೆ ಮೊದಲೇ ನಿಶ್ಚಯ ಮಾಡ್ಕೊಂಡಿರ್ತಾರೆ, ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಜಾತ್ರೆ, ಸಂತೆ ಎಲ್ಲ ನೀವು ಸದ್ಯಕ್ಕಂತೂ ನಿಲ್ಲಿಸ್ಬಿಡಿ, ಅದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದ್ದೂರಿ ಮದುವೆ ಬೇಡ, ಸಿಂಪಲ್ ಆಗಿ ಅಂದ್ರೆ ಒಂದು 100 ಜನಗಿನ ಒಳಗಡೆ ಸೇರಿದ್ರೆ ಪರವಾಗಿಲ್ಲ, ನೀವು ಸಿಂಪಲ್ ಆಗಿ ಮದುವೆ ಮಾಡಬಹುದು ಅಂತ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದೆ. ಇನ್ನು 100ರಿಂದ 150 ಜನ ಸೇರಿ ಕಾರ್ಯಕ್ರಮ ಮಾಡಬಹುದಷ್ಟೇ. ದೇಗುಲಗಳಲ್ಲಿ ಹೋಮ, ಹವನ, ದೊಡ್ಡ ಪೂಜೆ ಬಂದ್ ಮಾಡಲಾಗಿದೆ. ದೇವರಿಗೆ ಕೇವಲ ಪೂಜೆ ಮಾತ್ರ ಸಿಂಪಲ್ ಆಗಿ ನಡೀತಾ ಇದೆ. ಮಸೀದಿ, ಚರ್ಚ್ಗಳಲ್ಲಿ ಹೆಚ್ಚು ಜನ ಸೇರಬಾರದು ಅಂತ ಸರ್ಕಾರ ಹೇಳಿದೆ. ಧರ್ಮ ಗುರುಗಳು ಒಂದು ಸಾಲಿನ ನಿರ್ಣಯವನ್ನ ಘೋಷಣೆ ಮಾಡಬೇಕು. ಪಬ್, ಬಾರ್ಗಳಲ್ಲಿ ಹೆಚ್ಚು ಜನ ಇದ್ರೆ ದಂಡವನ್ನ ವಿಧಿಸಬೇಕಾಗತ್ತೆ. ಇನ್ನು ಹಲವು ಅಂತಾರಾಜ್ಯ ರೈಲುಗಳು, ಬಸ್ಗಳ ಸಂಚಾರ ಸದ್ಯಕ್ಕೆ ಬಂದಾಗಿದೆ. ಗೃಹ ಬಂಧನದಲ್ಲಿ ಇರುವಂತಹ ಶಂಕಿತರ ಮೇಲೆ ನಿಗಾ ವಹಿಸಲಾಗುತ್ತೆ. ಮಾರ್ಚ್ 31ರವರೆಗೆ ಹಿಂದಿನ ಆದೇಶಗಳ ಪಾಲನೆ ಕಡ್ಡಾಯ ಅಂತ ಸರ್ಕಾರ ಹೇಳಿದೆ. ವೆಲ್ಕಮ್ ಬ್ಯಾಕ್. ಈಗ ಎಲ್ಲ ಕಡೆ ಕೊರೋನಾ ಅಂತ ಹೇಳಿ ಒಂದ್ ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಕೊರೋನಾ ಭಯ ಇದ್ರೆ ಆತಂಕ ಬಿಡಿ. ಒಂದು ಮೇಜರ್ ಸ್ಟೋರಿ ತೋರಿಸ್ತೀವಿ, ಇಲ್ಲಿ ನೋಡಿ. ಸಹಜವಾಗಿ ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಇನ್ನು ಪಾಸಿಟಿವ್ ಇರೋರಿಗೆ ಹೆಂಗಾಗ್ಬಿಡ ಪಾಪ, ಅವ್ರ ಕಾನ್ಫಿಡೆನ್ಸ್ ಕುಗ್ಗೋಗ್ತಿರುತ್ತೆ. ಆತಂಕ ಬಿಡಿ, ಇಲ್ಲಿ ನೋಡಿ, ನಮ್ಮ ವೈದ್ಯರು ಮಹಾ ಸಾಧನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಜನರ ಪಾಲಿಗೆ ಬಿಗ್ ಗುಡ್ ನ್ಯೂಸ್ ಇದು. ಹಾಗಾದ್ರೆ ಏನಾಗಿದೆ? 2 ಮತ್ತು 5ನೇ ಪ್ರಕರಣ ಪಾಸಿಟಿವ್ ಬಂದಿತ್ತಲ್ಲ, ಸೋಂಕಿತರಿದ್ರಲ್ಲ, ಅವರು ಗುಣಮುಖರಾಗಿದ್ದಾರೆ. ಅಂತಹ ಚಿಕಿತ್ಸೆಯನ್ನ, ಮೆಡಿಸಿನ್ ಅನ್ನ ನೀಡಲಾಗಿದೆ. ಇವತ್ತು ಇಬ್ರು ಕೂಡ ಕೊರೋನಾ ಪೀಡಿತರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ರಾಜೀವ್ ಗಾಂಧಿ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದು ನಿಜಕ್ಕೂ ಸಂತಸದ ವಿಚಾರ. ಯಾಕಂದ್ರೆ ಜಗತ್ತಿನಲ್ಲೇ ಈಗ ಮೆಡಿಸಿನ್ ಇಲ್ಲ. ಅದನ್ನ ಖುದ್ದಾಗಿ ನಿನ್ನೆ ಪ್ರಧಾನಿ ಮೋದಿ ಅವರು ಕೂಡ ದೇಶದ ಜನರಿಗೆ ಮಾಹಿತಿಯನ್ನು ಕೊಡುವಾಗ ಉಲ್ಲೇಖ ಮಾಡಿದ್ರು. ಅಂದ್ರೆ ನಮ್ಮ ವಿಜ್ಞಾನ ಇಷ್ಟು ಮುಂದುವರೆದಿದೆ, ಆದ್ರೂ ಕೂಡ ಇದಕ್ಕೆ ಮೆಡಿಸಿನ್ ಕಂಡುಹಿಡಿಯುವಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು, ಉಲ್ಲೇಖ ಮಾಡಿದ್ರು. ಬಟ್ ಇವಾಗ ನಮ್ಮ ವೈದ್ಯರ ಕೈ ಚಳಕ ನೋಡಿ. ಒಂದಿಷ್ಟು ಕಾಂಬಿನೇಷನ್ ಆಫ್ ಮೆಡಿಸಿನ್ ಅನ್ನ ಯೂಸ್ ಮಾಡಿ ಇದೀಗ ಇಬ್ಬರು ಪೇಷಂಟ್ಗಳು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇವತ್ತು. ಮತ್ತು ಒಂದು ಒಳ್ಳೆಯ ಸುದ್ದಿ, ನಮ್ಮ ಯಾರು ಸೋಂಕು ಪೀಡಿತರಿದ್ರು, ಯಾರಿಗೆ ಪಾಸಿಟಿವ್ ಇದ್ರು, ಇಬ್ಬರು ನಮ್ಮ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದು ಇವತ್ತು ಹೇಳ್ಬೇಕಾಗ್ತದೆ ಇಡೀ ರಾಜ್ಯದ ಜನತೆಗೆ, ಅವರಿಬ್ಬರೂ ಕೂಡ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಇಬ್ಬರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ಅವ್ರ ಮನೆಗಳಿಗೆ ಕಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಪೇಷಂಟ್ ನಂಬರ್ 2 ಮತ್ತೆ 5 ಇವಾಗ ಡಿಸ್ಚಾರ್ಜ್ ಆಗ್ತಿರೋದು ನಿಜಕ್ಕೂ ಒಂಥರ ಸಮಾಧಾನಕರ ವಿಚಾರ. ಯಾಕಂದ್ರೆ ಜಗತ್ತಿನಲ್ಲೇ ಮೆಡಿಸಿನ್ ಇಲ್ಲ ಅಂತಿದ್ದಾರೆ. ಸೌಮ್ಯ, ಮತ್ತೊಂದು ಮೇಜರ್ ವಿಚಾರ ಇಲ್ಲಿ ಗಮನಿಸಬೇಕು. ಅಂದ್ರೆ ಈಗ ಸ್ಟೇಜ್ 1, 2 ನಲ್ಲಿ ಇರೋದು ಕೂಡ ಒನ್ ಆಫ್ ದ ರೀಸನ್ ಅನ್ಬೋದಾ ಈಗ ಗುಣಮುಖರಾಗಿರೋದಕ್ಕೆ? ಖಂಡಿತ ಹೌದು ಶರ್ಮಿತಾ. ಯಾವುದೇ ಒಂದು ರೋಗಿ ಆಗ್ಲಿ, ಅವರು ಆರಂಭಿಕ ಹಂತದಲ್ಲಿ ಬಂದಾಗ ಅವರನ್ನು ಗುಣಪಡಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಪದೇ ಪದೇ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ವೈದ್ಯರು ಕೂಡ ಹೇಳ್ತಾನೆ ಬಂದಿದ್ದಾರೆ. ಏನು ಈಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಗುಣಮುಖರಾಗಿರುವಂತಹ ಪೇಷಂಟ್ಸ್ ಇದಾರೋ ಅವರೆಲ್ಲರನ್ನು ನಾವು ಗಮನಿಸಿದ್ರೆ ಅವರೆಲ್ಲರೂ ಆರಂಭಿಕ ಹಂತದಲ್ಲೇ ರೋಗ ಲಕ್ಷಣಗಳು ಕಂಡ ಕೂಡಲೇ ಚಿಕಿತ್ಸೆಯನ್ನ ಆರಂಭಿಸಿದಂತವ್ರು. ಸೊ ಈಗ ನಮ್ಮಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುವಂತಹ 2 ಪೇಷಂಟ್ಸ್ ವಿಚಾರದಲ್ಲೂ ಅಷ್ಟೇನೆ, ಅವ್ರಿಗೆ ಯಾವಾಗ ಆರಂಭದಲ್ಲಿ ನೆಗಡಿ, ಕೆಮ್ಮು ಬಂತು ಆಗ್ಲೇ ಇಮಿಡಿಯೇಟ್ ಆಗಿ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಅವಾಗ್ಲೇ ಅವರಿಗೆ ಟೆಸ್ಟ್ ಆಗಿ ಪಾಸಿಟಿವ್ ಬರುತ್ತೆ. ಇಮಿಡಿಯೇಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗಾಗ್ಲೇ ಎಲ್ರಿಗೂ ತಿಳಿದಿರೋ ಹಾಗೆ ಕೊರೋನಾಗೆ ಅಂತ ಹೇಳ್ಬಿಟ್ಟು ಒಂದು ನಿರ್ದಿಷ್ಟವಾದಂತಹ ಔಷಧಿ ಇಲ್ಲ. ಏನೇ ಇದ್ರು ರೋಗ ಲಕ್ಷಣಗಳಿಗೆ ಅಂತ ಕೊಡುವಂತಹ ಚಿಕಿತ್ಸೆಯಲ್ಲ ಅವರು ಗುಣಮುಖರಾಗ್ತಾ ಇರೋದು. ಸೊ ರೋಗ ಲಕ್ಷಣ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಗುಣಮುಖರಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಇರುವಂತಹ ಒಟ್ಟಾರೆ ಕೊರೋನಾ ರೋಗಿಗಳ ಸಂಖ್ಯೆಯನ್ನ ಗಮನಿಸಿದ್ರೆ ಅದರಲ್ಲಿ ಇಷ್ಟು ಗುಣಮುಖರಾಗ್ತಾ ಇದ್ದಾರೆ ನಿಧಾನಕ್ಕೆ. ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದ ಬಂದಂತಹ ಪೇಷಂಟ್ ಎಲ್ಲ ಈಗ ಮನೆಗೆ ಹೋಗುವಂತ ಸ್ಟೇಜ್ ತಲುಪಿದ್ದಾರೆ ಅಂದ್ರೆ ಅದು ಉಳಿದ ಪೇಷಂಟ್ ಗಳಿಗೆ ಕೂಡ ತುಂಬಾ ಒಂದು ಸಮಾಧಾನ ತರುವಂತಹ ಒಂದು ಸುದ್ದಿ. ಮತ್ತೊಂದು ವಿಚಾರ ಅಂದ್ರೆ ಯಾವುದೇ ಪೇಷಂಟ್ ಅನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಕೂಡ ಆರೋಗ್ಯ ಇಲಾಖೆ ಕಡೆಯಲ್ಲಿ ಒಂದು ಪ್ರೋಟೋಕಾಲ್ ಇದೆ. ಒಂದು 24 hours ಟೈಮ್ ನಲ್ಲಿ ಅವರ
ಒಂದು ರಕ್ತ ಮತ್ತು ಕಫದ ಮಾದರಿನ 2 ಸಲ ಟೆಸ್ಟ್ ಮಾಡ್ತಾರೆ. 2 ಸಲ ನೆಗೆಟಿವ್ ಬಂದಾಗ ಮಾತ್ರ ಅವ್ರನ್ನ ಡಿಸ್ಚಾರ್ಜ್ ಮಾಡೋದು. ಸೊ ಇವಾಗ ಡಿಸ್ಚಾರ್ಜ್ ಮಾಡಿದ್ರು ನಾಳೆ ಮತ್ತೆ ಅವರಿಗೆ ಶೀತ ಬಂದ್ಬಿಡುತ್ತೆ, ಮತ್ತೆ ಕೊರೋನಾ ಬಂದ್ಬಿಡುತ್ತೆ, ಹಂಗಲ್ಲ ಅದು. ಆ ಡಿಸ್ಚಾರ್ಜ್ ಮಾಡೋದಕ್ಕೆ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯೇ ಒಂದು ಪ್ರೋಟೋಕಾಲ್ ನ ಇಟ್ಟಿದೆ, ಅದನ್ನೇ ಫಾಲೋ ಮಾಡಿ ಅವರು ಡಿಸ್ಚಾರ್ಜ್ ಮಾಡಬೇಕು. ಸೊ ನಿನ್ನೆ ಈ ವಿಚಾರವಾಗಿ ಸಚಿವರು ಹೇಳಿದಾಗ ಕೂಡ ಇದೇ ಒಂದು ಪ್ರೋಟೋಕಾಲ್ ಬಗ್ಗೆ ಕೂಡ ಅವರು ಒತ್ತಿ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಡಿಸ್ಚಾರ್ಜ್ ಆಗ್ತಾ ಇರುವಂತಹ 2 ರೋಗಿಗಳು ಆರಂಭಿಕ ಹಂತದಲ್ಲಿ ಬಂದಿರೋದೇ ಅವರಿಗೆ ಇರುವಂತಹ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್. ಇದು ಇನ್ನು ಉಳಿದ ಯಾವೆಲ್ಲ ರೋಗಿಗಳು ಅಥವಾ ಯಾರು ಶಂಕಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಯಾವುದೇ ರೀತಿ ನೆಗ್ಲಿಜೆನ್ಸ್ ಮಾಡಬಾರದು. ಒಂದು ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸಿದ್ರು ಕೂಡ ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳೋದು ಏನಿದೆ, ಒಂದ್ಸಲ ಅವರೇ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಹೇಳೋದೇ ದೊಡ್ಡ ವಿಚಾರ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ರಾಜ್ಯದ ಸೆಂಟ್ರಲ್ ಜೈಲಿಗೆ ಕೊರೋನಾ ಭೀತಿ ಆವರಿಸಿದೆ. ಹೊಸದಾಗಿ ಜೈಲಿಗೆ ಬರ್ತಿರೋ ಕೈದಿಗಳದ್ದೇ ಸದ್ಯಕ್ಕೆ ತಲೆನೋವಾಗಿದೆ. ರಾಜ್ಯದ ಸೆಂಟ್ರಲ್ ಜೈಲಿಗೆ ಕೊರೋನಾ ಭೀತಿ ಆವರಿಸ್ಬಿಟ್ಟಿದೆ. ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ವಲಯದಲ್ಲೂ ಇದರದೇ ಭೀತಿ ಸದ್ಯಕ್ಕೆ ಜಗತ್ತಿನಾದ್ಯಂತ ಕೇಳಿ ಬರ್ತಾ ಇರೋದು. ಈ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಹೊಸದಾಗಿ ಜೈಲಿಗೆ ಯಾರೆಲ್ಲ ಕೈದಿಗಳು ಬರ್ತಾ ಇದ್ದಾರೆ ಅವ್ರ ತಲೆನೋವಾಗಿರೋದು. ಜೈಲಿಗೆ ಬರುವಂತ ಹೊಸ ಕೈದಿಗಳಿಗೆ ಪ್ರತ್ಯೇಕ ಬ್ಯಾರಕ್ ಅಲ್ಲಿ ಕೊಡ್ತಾ ಇದ್ದಾರೆ. ದೊಡ್ಡ 9 ಬ್ಯಾರಕ್ ಗಳನ್ನ ಪ್ರತ್ಯೇಕಗೊಳಿಸಿ ಇಟ್ಟಿದ್ದಾರೆ ಸಿಬ್ಬಂದಿ. ಹೊಸದಾಗಿ ಯಾರೆಲ್ಲ ಕೈದಿಗಳು ಜೈಲಿನ ಒಳಗೆ ಪ್ರವೇಶ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಇದೇ ಪ್ರತ್ಯೇಕ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡಕ್ಕೆ ಜೈಲಿನ ಅಧಿಕಾರಿಗಳಿಂದಲೇ ಈಗ ಮಾಹಿತಿ ಲಭ್ಯವಾಗಿರೋದು. ಹೇಳಕ್ಕಾಗಲ್ಲ, ಈಗ ಹೊರಗಡೆ ಬಂದವರು ಯಾರೆಲ್ಲ ಬರ್ತಾ ಇದ್ದಾರೆ ಹೊರಗಡೆಯಿಂದ ಜೈಲಿನ ಒಳಗಡೆ ಅವರಲ್ಲಿ ಸೋಂಕು ಬಂದ್ರೂ ಬರಬಹುದು, ಹೇಳಕ್ಕಾಗಲ್ಲ. ಖುದ್ದಾಗಿ ಆ ವ್ಯಕ್ತಿಗೂ ಕೂಡ ಗೊತ್ತಿರೋದಿಲ್ಲ. ಸುಮ್ನೆ ಈಗ ಒಂದ್ಸತಿ ಅವರು ಪ್ರವೇಶ ಆಗಿ ಆ ವೈರಸ್ ಏನಾದ್ರೂ ಸ್ಪ್ರೆಡ್ ಆಗ್ಬಿಟ್ರೆ ಜೈಲ್ನ ತುಂಬಾ ಸ್ಪ್ರೆಡ್ ಆಗ್ಬಿಡುತ್ತೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಜೈಲಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಕೊರೋನಾ ಟಾಸ್ಕ್ ಫೋರ್ಸ್ ಕಾರ್ಯಕ್ರಮ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.